ನಟಿ ರಚಿತಾರಾಮ್ ಅವರ ಕಾರು ಅಪಘಾತವಾಗಿದೆ. ಸ್ಥಿತಿ ಗಂಭೀರವಾಗಿದೆ. ಏನಾಗಿದೆ ಅವರ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಟಿ ರಚಿತಾರಾಮ್ ಅವರು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಅಂತ ಬರ್ತಿದ್ದಾರೆ. ಆ ಕಾರ್ನಲ್ಲಿ ಅವರು ರೇಂಜ್ ರೋವರ್ ಕಾರ್ನ ಬರಬೇಕಾದ್ರೆ ರಸ್ತೆಯಲ್ಲಿ ಒಬ್ಬರು ಕ್ಲೀನ್ ಮಾಡ್ತಿರ್ತಾರೆ. ಆ ಕ್ಲೀನ್ ಮಾಡುವಂಥ ವ್ಯಕ್ತಿಗೆ ಕಾರ್ ಡ್ರೈವರ್ ಹೊಡೆದೇ ಬಿಡ್ತಾನೆ. ಹೊಡೆದಂಥ ಪರಿಣಾಮ ತಕ್ಷಣ ರಚಿತಾರಾಮ್ ಅವರಲ್ಲಿ ಕಾರ್ ನಿಲ್ಲಿಸೋದಿಲ್ಲ. ಅಲ್ಲಿ ವಿಡಿಯೋ ಶೂಟ್ ಕೂಡ ಆಗಿರುತ್ತೆ. ಇನ್ನು ಸಾಕಷ್ಟು ಜನ ರಚಿತಾರಾಮ್ ಅವರ ನಡೆಗೆ ತುಂಬಾ ಆಕ್ರೋಶಗಳನ್ನು ವ್ಯಕ್ತಪಡಿಸುತ್ತಾರೆ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ. ರಚಿತಾರಾಮ್ ಅವರಿಗೆ ಹೀರೋಯಿನ್ ಆದ ಮೇಲೆ ತುಂಬಾ ದುರಾಂಕಾರ ಬಂದಿದೆ. ಈ ದುರಾಂಕಾರದಿಂದನೇ ಅಪಘಾತ ಮಾಡೋದು ಸಹ ಅವನಿಗೊಂದು ಕ್ಷಮೆನೂ ಕೂಡ ಕೇಳಿಲ್ಲ. ಆದರೆ ಏನು ಏಟಾಯಿತು ಅಂತ ಇಳಿದು ಕೂಡ ನೋಡಲಿಲ್ಲ. ನಟಿಯಾದ ಮೇಲೆ ಅಂತೂ ದೊಡ್ಡ ದುರಾಂಕಾರ ಆಗಿದೆ. ಅವರಿಗೆ ನಟಿಯಾಗಿ ಬೆಳೆಸಿದ್ದು ಯಾರು ಎಂಬುದನ್ನು ಜನಗಳು ಎಂಬುದನ್ನೇ ಮರ್ತಿದ್ದಾರೆ ಅವರು ಅಂತೇಳಿ ಮಾತಾಡಿದರು. ಇದೆಲ್ಲಾದ ನಂತರ ರಚಿತಾರಾಮ್ ಅವರು ಆ ವ್ಯಕ್ತಿಗೆ ಮನೆಗೆ ಕರೆಸಿ ಒಂದು ವಿಡಿಯೋ ಕೂಡ ಮಾಡ್ತಾರೆ. ನಾನು ಅವ್ರಲ್ಲಿ ಕ್ಷಮೆ ಕೇಳಿದ್ದೀನಿ. ಅವರಿಗೆ ಅಂತ ಏನು ಏಟಾಗಿಲ್ಲ. ಅವ್ರಿಗೆ ಏನು ಏಟಾಗಿದೆ ನಾನು ಆಸ್ಪತ್ರೆ ತೋರಿಸ್ತೀನಿ ಅಂತ ಕೂಡ ಹೇಳಿದ್ದೀನಿ. ದಯವಿಟ್ಟು ಆ ಥರ ಎಲ್ಲ ಅನ್ಕೋಬೇಡಿ. ಅಲ್ಲಿ ಆ ಡ್ರೈವರ್ ಹೊಡೆದಿದ್ದು ನನಗೆ ಗೊತ್ತಾಗಿಲ್ಲ. ಕ್ಲಾಸ್ ಏರಿಸಿದ್ರಿಂದ ಯಾವುದೇ ಸೌಂಡ್ ಒಳಗಡೆ ನನಗೆ ಕೇಳಿಸಿಲ್ಲ. ಡ್ರೈವರ್ಗೆ ಗೊತ್ತಾಗಿದೆ. ಆದರೂ ಕೂಡ ಆತ ಏನೂ ಕೂಡ ಹೇಳ್ದಲೇ ಹಂಗೆ ಬಂದಿದ್ದಾನೆ. ಆ ಕಾರಣಕ್ಕಾಗಿ ನಾನು ಕ್ಷಮೆ ಕೇಳ್ತಿದ್ದೀನಿ. ಹಾಗೆ ನನ್ನ ಕೈಲಾದ ಸಹಾಯವನ್ನು ಕೂಡ ನಾನು ಮಾಡ್ತೀನಿ ಅಂತಲೂ ಕೂಡ ರಚಿತಾರಾಮ್ ಅವರು ಹೇಳಿದ್ದಾರೆ.